ಗುಡ್ ಈವ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ನಾನು ಡೈಲಿ ಬೆಳಗ್ಗೆ ವೀಡಿಯೋ ಮಾಡೋಳು, ಇವತ್ತು ಸಂಜೆ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಅಫ್ಕೋರ್ಸ್ ನನಗೆ ಬೆಳಗ್ಗೆ ಇವತ್ತು ಫ್ರೈಡೇ ಟೈಮ್ ಇರಲಿಲ್ಲ, ಬಟ್ ನಾನು ನಿಮಗೆ ಒಂದು ಪೀಸ್ ಆಫ್ ಮೈಂಡಿಂದ ನಿಮ್ಮ ಜೊತೆ ಮಾತಾಡೋಣ ಅಂತ ನಾನು ಬೆಳಗ್ಗೆ ವೀಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮೇನ್ ರೀಸನ್ ಇದೆ. ನಾನೇನು ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಂಡು ಬೆಳಗ್ಗೆ ವೀಡಿಯೋ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ನಾನು ಸಂಜೆ ಬಂದು ನಿಮಗೆ ಟೈಮ್ ತೊಗೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಮಾಡಿರಲಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ಗೃಹಲಕ್ಷ್ಮಿ ಬಗ್ಗೆ ನಾನು ಒಂದು ಇಷ್ಟು ಖುಷಿಯಾಗಿ ಹೇಳ್ತಾ ಇಲ್ಲ, ನಾನು ಗೃಹಲಕ್ಷ್ಮಿ ಅಂತ ಹೇಳ್ತಾ ಇದ್ದಂಗೆ ಒಂದು ಬ್ಯಾಡ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನನ್ನ ವೀಡಿಯೋಸ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು, ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಆಫ್ಲೈನಲ್ಲೂ ನಂದು ಅದೇ ಕೆಲಸ. ಸೊ ಹಾಗಾಗಿ ಯಾವುದೇ ಗೋರ್ಮೆಂಟ್ ಸವಲತ್ತುಗಳಾಗಲಿ ಬಿಟ್ಟರೆ, ಯಾವುದೇ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ. ಸೊ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ ಒತ್ತಿ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ. ಓಕೆನಾ, ಇವತ್ತಿನ ವೀಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಬೇಡಿ. ನಿಮಗಂತೂ ಯೂಸೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗಿವತ್ತು ವೀಡಿಯೋ ಮಾಡೋಕ್ಕೆ ನನಗೆ ಅಷ್ಟೊಂದು ಬೇಜಾರು. ಇವತ್ತು ಫಸ್ಟ್ ಟೈಮ್ ನಾನು 7-8 ತಿಂಗಳಾಯಿತು ನಾನು ಇದು ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿ. ಇವತ್ತಿನಷ್ಟು ಬೇಜಾರು ನನಗೆ ಯಾವತ್ತೂ ಆಗಿಲ್ಲ ವೀಡಿಯೋ ಮಾಡೋದ್ರಲ್ಲಿ. ಅಷ್ಟೊಂದು ಬೇಜಾರಾಗ್ತಾ ಇದೆ ನನಗೆ. ಓಕೆನಾ, ಏನು ರೀಸನ್ನು ಅಂತ ಬನ್ನಿ ಹೇಳ್ತೀನಿ. ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಬ್ಯಾಡ್ ಅಪ್ಡೇಟು. ಏನಪ್ಪ, ಗುಡ್ ನ್ಯೂಸ್ ಇಲ್ಲ, ಬ್ಯಾಡ್ ನ್ಯೂಸು. ಏನು ಅಂತಂದರೆ ಗೃಹಲಕ್ಷ್ಮಿ ಇವಾಗ ಸ್ಟಾಪ್ ಆಗುತ್ತೆ. ಯಾಕೆ, ಏನು ಕಾರಣ, ಯಾಕೆ ಸ್ಟಾಪ್ ಆಗುತ್ತೆ ಅಂತ ತುಂಬ ಮೈಂಡಲ್ಲಿ ಇರ್ಬೋದು. ಬಟ್ ಏನಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಇವಾಗ ಯಾವುದ್ಯಾವ್ದು ಸ್ಟಾಪ್ ಆಗುತ್ತೆ ಅಂತಂದರೆ ಶಕ್ತಿ ಯೋಜನೆ ಅಂತ ಇತ್ತಲ್ವಾ, ಅದು ಸ್ಟಾಪ್ ಆಗುತ್ತೆ. ವಿತ್ ಗೃಹಲಕ್ಷ್ಮಿ 2000 ಸ್ಟಾಪ್ ಆಗುತ್ತೆ. ಇದು ಯಾರು ಹೇಳಿದ್ದಾರೆ ಗೊತ್ತಾ? ಖುದ್ದಾಗಿ ಕಾಂಗ್ರೆಸ್ದವರೇ ಹೇಳಿದ್ದಾರೆ. ಏನಂತ ಅಂತಂದರೆ ಕಾಂಗ್ರೆಸ್ ಹೆಡ್ ಯಾರು ಇರ್ತಾರೆ ಅವರು, ನೀವು ಎಲ್ರಿಗೂ 2,000 ಹಾಕಿದ್ದೀರಾ. ಓಕೆನಾ, ಎಲ್ರಿಗೂ 2,000 ಹಾಕಿದ್ದೀರಾ ನೀವು. ಬಟ್ ಯಾಕೆ ನಮಗೆ ಮೆಜಾರಿಟಿ ಬಂದಿಲ್ಲ, ನಮಗೆ ಯಾಕೆ ಎಲ್ಲ ಕಾಂಗ್ರೆಸ್ ದುಡ್ಡು ತಿಂದು ಆಮೇಲೆ BJPಗೆ ಓಟ್ ಹಾಕ್ತಾರೆ, ನೀವು ಯಾಕೆ ಹಾಕ್ತೀರಾ? ನೀವು 2,000 ಹಾಕಲೇಬೇಡಿ. ಬೇಡ. ಏನಕ್ಕೆ? ಇವ್ರಿಗೆ 2,000 ಬಿಟ್ಟಿ ದುಡ್ಡು ಅನಿಸ್ತಾ ಇದೆಯಾ, ಅಥವಾ ಬಿಟ್ಟಿ ದುಡ್ಡೇ ಜಾಸ್ತಿ ಆಗಿದೆಯಾ ಇವ್ರಿಗೆ? ಹೇಗೆ? ಇವ್ರಿಗೆ ಜಾಸ್ತಿ ಆಗಿದ್ದಿದ್ರೆ ಬೇಡ ಬಿಡಿ, ಇವ್ರಿಗೆ ಹಾಕೋದೇ ಬೇಡ ಅಂತ ಗೃಹಲಕ್ಷ್ಮಿ ಅಮೌಂಟ್ ಹಾಕೋದನ್ನೇ ಸ್ಟಾಪ್ ಮಾಡ್ತಾರೆ. ನೀವು ನಿಜ ಯಾರು BJPಗೆ ಹಾಕಿದ್ದಾರೆ ಅದು ಸೆಕೆಂಡ್ರಿ, ನಿಮ್ಮ ಇಷ್ಟ. ಬಟ್ ಏನಪ್ಪ ಅಂತಂದರೆ ಎಷ್ಟೋ ಬಡ ಕುಟುಂಬಗಳು ಈ 2,000 ಮೇಲೇ ಜೀವನ ಮಾಡ್ತಾಯಿದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಹಿಡ್ಕೊಂಡು ಅಯ್ಯೋ ನಮಗೆ 2,000 ಬರುತ್ತೆ, ನಾವು ಅದನ್ನೇ ಕಾಲೇಜ್ ದುಡ್ಡಿಗೆ ಕಟ್ಕೊಂಡು, ನಾವು ಕಾಲೇಜ್ ಫೀಸ್ ಆಗಿ ಕಟ್ಕೋತೀವಿ. ಗೌರ್ಮೆಂಟ್ ಕಾಲೇಜಲ್ಲಿ ಓದೋರು ಕಾಲೇಜ್ ಫೀಸ್ನ ಕಟ್ಕೊತೀವಿ. ಹಿಂದೆ ಒಂದು ಅಜ್ಜಿ ಹೇಳಿತ್ತು ಗೊತ್ತಾ, ಮಗ ಇದ್ದ ಒಬ್ಬವ ಸತ್ತೋದ, ಗೃಹಲಕ್ಷ್ಮಿ 2,000 ಹಾಕ್ತಾರೆ, ಅದರಲ್ಲೇ ನಾನು ಜೀವನ ಮಾಡ್ತೀನಿ ಅಂತ ತುಂಬ ಜನ, ತುಂಬ ಓಲ್ಡ್ ಏಜ್ ಸಿಟಿಸನ್ಸ್ ಯಾರು ಇರ್ತಾರೆ ನೋಡಿ, ಅಂತಂದರೆ ಓಲ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವರು ಈ 2,000 ಪ್ಲಸ್ ಅವ್ರಿಗೆ ಪೆನ್ಷನ್ ಅಮೌಂಟ್ ಏನು ಬರುತ್ತೆ, 1,200 ರೂಪಾಯಿ 800 ರೂಪಾಯಿ ಅದೇನು ಬರುತ್ತೆ, ಅದನ್ನು ನಂಬ್ಕೊಂಡೇ ಜೀವನ ಮಾಡ್ತಾಯಿದ್ರು. ಟ್ರಸ್ಟ್ ಮೀ, ನಾನು ಎಷ್ಟೋ ಜನ ನೋಡಿದ್ದೀನಿ ಆ ಥರದ್ದು. ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ, ಈ ಕಾಂಗ್ರೆಸ್ ದುಡ್ಡು ತಿಂದು ನೀವು BJPಗೆ ಹಾಕಿದ್ದೀರಲ್ವ, ಅಟ್ಲೀಸ್ಟ್ ನಮ್ಮದು ನಿಮ್ಮದು ಯೋಚನೆ ಅಲ್ಲ ಅಂತಂದ್ರೂ ಬೇರೆಯವ್ರದ್ದಾದರೂ ಇದು ಒಂದರಲ್ಲಿ ನಾವು ಹಾಗೆ ಮಾಡ್ಬೋದಿತ್ತಲ್ವ. ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಎಷ್ಟೋ ಜನ. ಹಾಗಾದರೆ ನಿಮಗೆ ಕ್ವಶನ್ ಏನು ಅಂತಂದರೆ, ನಾವು ಹಿಂದೆ ಈ 2,000 ಮೇಲೇ ಜೀವನ ಮಾಡ್ತಾ ಇದ್ವಾ, ಏನೋ ಅವ್ರ ಅಪ್ಪನ ಕೊಡ್ತಾ ಇದ್ನಾ? ಇಲ್ಲ, ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಬಡ ಜನಗಳಿಗೆ ಹೇಗೆ ಹೆಲ್ಪ್ ಆಗ್ತಿತ್ತು, ನಮ್ಮ ಥ್ರೂ ಹೆಲ್ಪ್ ಆಗ್ತಿತ್ತು ಅವ್ರಿಗೆ ಅಂತ ಹೇಳೋದಷ್ಟೇ. ಅಂದರೆ ನಮ್ಮದೆಲ್ಲ ನಮ್ಮದೇ ಒಂದು 2 ರೂಪಾಯಿನೇ ಹೋಗಲಿ ಅವ್ರಿಗೆ ಅಲ್ವಾ. ನಮ್ಮದು ಒಂದು 10 ರೂಪಾಯಿ ಹೋದ್ರೂ ಬಡ ಜನರಿಗೆ ಒಂದು ಹೆಲ್ಪ್ ಆಗ್ತಿತ್ತು.
ಆಗ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಅಷ್ಟೊಂದು ನನಗೆ ಇವತ್ತು ನಿಜ ಅಷ್ಟೊಂದು ಬೇಜಾರಾಗ್ತಾ ಇದೆ. ಮಧ್ಯಾಹ್ನದಿಂದ ನನಗೆ ನಾನು ಆಫೀಸಲ್ಲಿದ್ದೀನಿ, ಒಂಥರ ಆಗ್ತಾಯಿದೆ. ಹಾಗಂದ್ರೆ ಮತ್ತೆ ನೀವೇನು ತಿಳ್ಕೊತೀರಾ, ಇವಳಿಗೆ ಸ್ಟಾಪ್ ಆಗಿದೆ, ಇವಳಿಗೆ ಬೇರೆಯವ್ರಿಗಿನ್ನ ಜಾಸ್ತಿ ಇವಳಿಗೆ ಇದಾಗ್ತಾ ಇದೆ. ಆ್ಯಕ್ಚುಲಿ ಟ್ರಸ್ಟ್ ಮೀ, ನನಗೆ ಬಂದಿದ್ದ ದುಡ್ಡು ನನ್ನ ಅಕೌಂಟ್ ರನ್ನಿಂಗಲ್ಲೇ ಇಲ್ಲ, ಅದಕ್ಕೆ ಹೋಗ್ತಾ ಇದೆ ನನಗೆ. ಟ್ರಸ್ಟ್ ಮೀ, ನಾನು ಇನ್ನೂವರೆಗೂ ನಂದು 2,000 ನಾನು ಯೂಸ್ ಮಾಡಿಕೊಂಡೇ ಇಲ್ಲ. ಹೇಳಬೇಕು ಅಂದರೆ ನಂದು ಯೂಸೇ ಮಾಡ್ಕೊಂಡಿಲ್ಲ ನಾನು ನಂದು 2,000. ಆದರೆ ನನಗೆ ಬೇರೆಯವ್ರೇನು ಬಂದು ಹೇಳ್ತಾ ಇದ್ರಲ್ಲ, ಓಲ್ಡ್ ಏಜ್ ಪರ್ಸನ್ಸು ಬಡವರೆಲ್ಲ ಬಂದು ಹೇಳ್ತಾ ಇದ್ರಲ್ಲ ನನಗೆ, ಮೇಡಮ್ ಬಂತು ಮೇಡಮ್, ನಿಜ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ರಲ್ಲ. ಯಾಕಂದ್ರೆ ತುಂಬ ಜನಕ್ಕೆ ನಾವೇ ಮಾಡಿಕೊಟ್ಟಿದ್ದೀವಿ. ಸೊ ಹಾಗಾಗಿ ನನಗೆ ನಿಜ ಏನಾದರೂ ಅಂದ್ಕೊಳ್ಳಿ ನೀವು, ಏನು ಗೊತ್ತಾ, ಇವಾಗ ನಾವು ಎಷ್ಟು 2,000 ನಾವು ತೊಗೊಂಡಿದ್ದೀವಿ ನೋಡಿ, ಅದ್ರಕ್ಕಿಂತ ಡಬ್ಬಲ್ ಕಿತ್ಕೊತಾರೆ ಇವಾಗ ಮೋದಿಯವರು. ನೋಡಿ ನೀವು, ಅಂದರೆ ನಾವು ಅವ್ರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಅವ್ರು ಹೇಗೆ ಗೊತ್ತಾ, ಬರೀ ಇದನ್ನೇ ಬಡವ್ರಿಗೆ ಅಂತ ಅವ್ರು ನೋಡೋದೇ ಇಲ್ಲ. ಆಮೇಲೆ ಈ ಕಡೆ ನಮ್ಮ ಕರ್ನಾಟಕಕ್ಕಂತವ್ರು ತಿರುಗೂ ನೋಡಲ್ಲ. ನೀವು ನಮ್ಮ ಕರ್ನಾಟಕಕ್ಕೆ ಅವರು ಅದು ಯಾವಾಗ ಹೋದ ಸಾರಿ ಏನೋ ಬಂದಿದ್ರು ಅಷ್ಟೇ. ಆಮೇಲೆ ಏನು ಎತ್ತ ಅವ್ರು ಆ ಕಡೆ ಆ ಸೈಡೇ ನೋಡೋದು ಜಾಸ್ತಿ. ಇಲ್ಲಿವರೆಗೂ ನೀವು ನೋಡಿ, ಅಯೋಧ್ಯೆಯಲ್ಲೇ ಅವರು ಕಾಂಗ್ರೆಸ್ ಬಂದಿದೆ ಅವ್ರಿಗೆ, ಅಯೋಧ್ಯೆಯಲ್ಲೇ ಅವ್ರಿಗೆ BJP ಬಂದಿಲ್ಲ, ಕಾಂಗ್ರೆಸ್ ಬಂದಿದೆ. ನಮ್ಮ ಜನಗಳಿಗೆ ಯಾಕೆ ತಿಳಿಯಲ್ಲ ಅಂತ ಗೊತ್ತಿಲ್ಲ. ಏನು ತುಂಬ ಜನ ತುಂಬ ಮೈಂಡ್ಸೆಟ್ ಏನಿರುತ್ತೆ ಗೊತ್ತಾ, ರಾಹುಲ್ ಗಾಂಧಿ ಬಂದರೆ ಇನ್ನೇನು ನಮ್ಮ ದೇಶನೇ ಮಾರ್ಕೊಂಡು ಬಿಡ್ತಾರೆ. ದೇಶ ಹೆಂಗ್ರಿ ಮಾರ್ಕೊಳಕ್ಕೆ ಬರುತ್ತೆ ಅದೇ ಹೇಳಿ ಫಸ್ಟು. ದೇಶ ಹೆಂಗೆ ಮಾರ್ಕೊಳಕ್ಕೆ ಬರುತ್ತಾ? ನಿಜ ಮಾರ್ಕೊಳಕ್ಕೆ ಬರುತ್ತಾ? ಹೋಗಲಿ ಮಾಡ್ಕೊತಾರೆ. ಇವಾಗ ಏನಾಯಿತು, ಮೋದಿ ಬಂದರೆ ಏನು ಮಾಡ್ತಾರೆ ಇವಾಗ? ಡಬ್ಬಲ್ ಹಾಕಿ ನಮ್ಮ ಹತ್ರನೇ ಕಿತ್ಕೊತಾರೆ ನೋಡಿ. ಇವಾಗ ಅಷ್ಟೊಂದು ಬೇಜಾರಾಗ್ತಾ ಇದೆ ನನಗೆ ನಿಜ. ಸ್ವತಃ ನಾನೇ ಕಾಂಗ್ರೆಸ್ಗೆ ಹಾಕಿದ್ದೀನಿ. ನಾನು ಕಾಂಗ್ರೆಸ್ಗೆ ಹಾಕಿರೋದು ಯಾಕಂದರೆ ನಮಗಲ್ಲ ಅಂದ್ರೂ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಥಾಟಿಂದ ನಾನು ಕಾಂಗ್ರೆಸ್ಗೆ ಹಾಕಿರೋದು. ಯಾಕಂದರೆ ಎಷ್ಟೋ ಜನ ಬಡವರು, ಎಷ್ಟೋ ಜನ ಒಂದು ಆ 2,000 ಮೇಲೆ ಜೀವನ. ಟ್ರಸ್ಟ್ ಮೀ, ಹೆಂಗೆ ಗೊತ್ತಾ, ಈ ಜನಗಳು ಹೆಂಗೆ ಗೊತ್ತಾ, ಅಯ್ಯೋ 5 ವರ್ಷದವರೆಗೂ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾರಿಗೆ ಹಾಕಿದ್ರೇನು ಏನು ಗೊತ್ತಾಗುತ್ತೆ? BJPಗೆ ಹಾಕಿ ಕಾಂಗ್ರೆಸ್ ದುಡ್ಡು ತೊಗೊಳ್ಳೋಣ ಬಿಡಿ ಹಂಗಂತ. ಇವಾಗ ಅದೇ ಅವರು ರಿಟರ್ನ್ ಕೊಡ್ತಾ ಇದ್ದಾರೆ. ನಾವೇ ಕಾಂಗ್ರೆಸ್ಗೆ ನೀವು ಹಾಕಿಲ್ಲ, ನಾವ್ಯಾಕೆ ಕೊಡಬೇಕು? ಕಾಂಗ್ರೆಸ್ ದುಡ್ಡು ತಿಂದು BJPಗೆ ಓಟ್ ಹಾಕಿದರೆ ನಾವ್ಯಾಕೆ ಕೊಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಇವಾಗ ಜನಗಳು ಏನಂತ ಇದ್ದಾರೆ ಅಂದರೆ, ಕಾಂಗ್ರೆಸ್ಗೆ ಓಟ್ ಹಾಕಿರೋರು ನಾವೇನು ತಪ್ಪು ಮಾಡಿದ್ದೀವಿ? ಸಿಂಪ್ಲಿ ಕ್ವಶನ್ ಎಲ್ರಿಗೂ ಬಂದೇ ಬರುತ್ತೆ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ಬರುತ್ತೆ ಎಲ್ರಿಗೂ ಅಲ್ವಾ? ಸೊ ಹಾಗಾಗಿ ನಿಜ ಒಂದು ಅಂದರೆ ಅವರು ಈ ಥರ ಕಾಂಗ್ರೆಸ್ ಕಡೆಯಿಂದನೇ ಬಂದಿದೆ. ಇವ್ರಿಗೆ ಬಿಟ್ಟಿ ದುಡ್ಡು ಜಾಸ್ತಿ ಆಗಿದೆ, ಅದಕ್ಕೆ ಬೇಡ, ಜಾಸ್ತಿ ಆಗೇ ಈ ಥರ ಮಾಡ್ತಾ ಇದ್ದಾರೆ. ಬೇಡ ಈ 2,000ನೇ ಸ್ಟಾಪ್ ಮಾಡಿಬಿಡೋಣ. 2,000 ಮತ್ತು ಬಸ್ಸು ಫ್ರೀ ಏನು ಓಡಾಡ್ತಾ ಇದ್ದಾರಲ್ಲ ಹೆಣ್ಮಕ್ಳು, ಧರ್ಮಸ್ಥಳ ಅಂತೆ, ಅದು ಅಂತೆ ಇದು ಅಂತೆ ಎಲ್ಲ ಫ್ರೀ ಬಂದಿದ್ದೆಲ್ಲ ದುಡ್ಡೆಲ್ಲ ತಗೊಂಡು ಓಡಾಡಿ ಇವಾಗ BJPಗೆ ಓಟ್ ಹಾಕಿದವ್ರು ಯಾರಿದ್ದಾರೆ ನೋಡಿ, ಅವ್ರಿಗೆ ಏನಂತ ಇದ್ದಾರೆ ಗೊತ್ತಾ, ಹೋಗಲಿ ಬಿಡಿ, ಇವ್ರಿಗೆ ಇದು ಬೇಡ ಸ್ಟಾಪೇ ಮಾಡಿಬಿಡೋಣ ಅಂತ. ಬಟ್ ಇನ್ನೂ ಅದು ಏನು ಹೇಳಿಲ್ಲ, ಬಟ್ ಸ್ಟಾಪ್ ಮಾಡಿಬಿಡೋಣ, ಇನ್ಮೇಲೆ ಕೊಡೋದೇ ಬೇಡ 2,000 ಅಂತ ಹೇಳಿದ್ದಾರೆ. ಎಷ್ಟೋ ಇನ್ನೂ 2 ತಿಂಗಳದ ಅಮೌಂಟೇ ಬಂದಿಲ್ಲ. ಎಷ್ಟೋ ಜನ 2 ಒಟ್ಟಿಗೆ ಬರುತ್ತೆ, ರೇಷನ್ಗಾಗುತ್ತೆ, ಸ್ಕೂಲ್ ಫೀಸ್ಗಾಗುತ್ತೆ, ಬುಕ್ಸ್ಗಾಗುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಜ ಟ್ರಸ್ಟ್ ಮೀ, ತುಂಬ ಬೇಜಾರಿಂದ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಬರಲ್ಲ ಅಂತ. ಏನಾಗುತ್ತೋ ಇನ್ನೂ ಟರ್ನ್ ಓವರ್ ಅಂತ ಆಗ್ಬೋದು, ಹೇಳೋಕ್ಕಾಗಲ್ಲ, ಆದ್ರೂ ಆಗ್ಬೋದು. ಬಟ್ ನಿಜ ಹೆಂಗಿರಬೇಕಿತ್ತು ಗೊತ್ತಾ, ಬರೀ ಕಾಂಗ್ರೆಸ್ಗೆ ಹಾಕಿದವ್ರಿಗೆ ಮಾತ್ರ ಇರಬೇಕಿತ್ತು 2,000. ನನ್ನ ಮಧ್ಯಾಹ್ನದಿಂದ ಇದು ಒಂದೇ ಮೈಂಡಲ್ಲಿ ಓಡ್ತಾ ಇದೆ, ಯಾರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅವ್ರಿಗೆ ಮಾತ್ರ 2,000 ಅಂತ ಇರಬೇಕಿತ್ತು. ಆವಾಗ ನಿಜ ಟ್ರಸ್ಟ್ ಮೀ ಒಂದು ಚೆನ್ನಾಗಿರೋದು ಹೊಡೆತ ಬಿದ್ದಂಗೆ ಇರ್ತಿತ್ತು ಜನಗಳಿಗೆ. ಅಷ್ಟೊಂದು ಬೇಜಾರಾಗ್ತಾ ಇದೆ. ಓಕೆನಾ? ಬನ್ನಿ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.